ನಮಸ್ಕಾರ. ನಾನೇನಂದರೆ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನನಗೆ ವಿಪರೀತ ಟಾರ್ಚರ್ ಅಂದರೆ ಯಾಕಾರ ಲೋನ್ ತೊಗೊಂಡಿನಿ. ಈ ಲೋನ್ ತೊಗೊಂಡು ಮನೆ ಆದರೆ ಯಾಕೆ ಕಟ್ಟಿನ ಅನ್ನೋಷ್ಟು ಟಾರ್ಚರ್ದಾಗಿದ್ದೀನಿ. ನಾನು ಭಾಳ ವೀಡಿಯೋಗಳು ಪೋಸ್ಟ್ ಮಾಡ್ಲಿಕ್ಕತ್ತೀನಿ. ನಾನು ನ್ಯಾಯ ಕೊಡಿಸಿ ಯಾರಿಗಾನ ಈ ವಿಡಿಯೋ ಸಿಕ್ಕರೆ ನನಗೆ ದಯವಿಟ್ಟು ನ್ಯಾಯ ಕೊಡಿಸಿ. ನನ್ನಿಂದ ಯಾರಿಲ್ಲ. ನಾನು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಭೀ ಹೋಗಿ ಬಂದೀನಿ, ವಕೀಲಿಗೆ ಭೀ ಕೇಳೀನಿ. ಯಾರೂ ನನಗೆ ನ್ಯಾಯ ಕೊಡ್ಸೋಕೆ ಬರ್ಲಿಕ್ಕತ್ತಿಲ್ಲ. ಎಲ್ಲರೂ ನನಗೆ ಯಾರೂ ಸಪೋರ್ಟ್ ಮಾಡ್ಲಿಕ್ಕತ್ತಿಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡ್ಲಿಕ್ಕತ್ತೀನಿ, ಹಾಕ್ಲಕತ್ತೀನಿ. ನನಗೆ ಯಾಕಂದರೆ ಸಾಯೋಂಥ ಟೇಜಿಗೆ ತಂದುಕೊಟ್ರೆ ನನ್ನ ಬಳಿ ಇರೋ 4 ತೊಲೆ ಬಂಗಾರ ಗಿಂಗಾರ ಎಲ್ಲ ಒತ್ತಿಟ್ಟು ಆ ಬ್ಯಾಂಕ್ ಲೋನೇ ಕಟ್ಕೊಂಡು ಹೋಗೀನಿ. 4.5 ಲಕ್ಷ ಕಟ್ಟೀನಿ ಬ್ಯಾಂಕಿಗೆ. 4.5 ಲಕ್ಷ ಕಟ್ಟಿದರೆ 9 ವರ್ಷದ ಪೀಡ್ ಅದು. 9 ವರ್ಷ, ಈಗ 2 ವರ್ಷ ಕಟ್ಟೀನಿ. 2 ವರ್ಷ ಕಟ್ಟಿದ್ರೆ ಇನ್ನು 7 ವರ್ಷ ಆದ ಪೀಡ್ ಅದ್ರದ್ದು. 7 ವರ್ಷ ಇದ್ರೇನು 5 ತಾರೀಕು ಕಟ್ಟೋದು. ಲಾಸ್ಟ್ ಮಂತಕ್ಕೆ ಕಟ್ಕೊಂಡು ಹೋಗ್ಲಿಕ್ಕತ್ತೀನಿ. ಲಾಸ್ಟ್ ಮಂತ್ ಕ್ಲಿಯರ್ ಮಾಡ್ಲಿಕ್ಕತ್ತೀನಿ. ಅವರು ಯಾಕೆ ಇದು ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಸರ್ಗಳು ಒಂದು ವೇಳೆ ನಾನು ಕಟ್ಟಿಲ್ಲ ಅಂದರೆ ಅವ್ರ ಕೈಲಿಂದ ಹಾಕಿ ಕಟ್ತಾರೆ. ಅವ್ರ ಕೈಲಿಂದ ಹಾಕ್ಕೊಂಡು ಕಟ್ಕೊಂಡ್ಗೆಸು ಆಮೇಲೆ ನನಗೆ ವಿಪರೀತ ಟಾರ್ಚರ್ ಮಾಡ್ಲಿಕ್ಕತ್ತಾರೆ. ಟಾರ್ಚರ್ ಅಂದರೆ ನಾನು ರೊಕ್ಕ 1-2 ದಿನದಾಗ ಜಟ್ಪಟ್ ಹಾಕ್ಬಿಡ್ಬೇಕು ಅವ್ರಿಗೆ ರೊಕ್ಕ. ಆ ನಮ್ಮನ್ನು ಟಾರ್ಚರ್ ಮಾಡ್ಲಿಕ್ಕತ್ತಿದ್ದಾರೆ. ನಾ ಇಲ್ಲರಿ ಸರ್, ನನ್ನ ಬಳಿ ರೊಕ್ಕ ಇದ್ದಾಗ ಕಟ್ಕೊಂಡು ಹೋಗ್ತೀನಿ ರೀ ಸರ, ಸ್ವಲ್ಪ ಮನೆ ಕಟ್ಟಿನ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಭೀ ಕೇಳಕತ್ತಿಲ್ಲ. ಅತಿ ಟಾರ್ಚರ್ ಮಾಡ್ಲಿಕ್ಕತ್ತಿದ್ದಾರೆ. ನಾನು ಪೂರ ಏನಿಲ್ಲ, ನಾನು ಇನ್ನಿಲಿಂದ ಹತ್ತಿಗೆ ನಾನು ಏನನ್ನು ಮಾಡ್ಕೊಂಡು ನೇಣು ಹಾಕೊಂಡು ಸಾಯೋ ಟೇಜ್ನಾಗ ತಂದಿಟ್ಟಿದ್ದಾರೆ ನನಗೆ. ಆ ರೀತಿ ನನಗೆ ಹಿಂಸೆ ಆಗ್ಲಿಕ್ಕತ್ತದ. ಅದಕ್ಕೆ ದಯವಿಟ್ಟು ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಶೇರ್ ಮಾಡಿ ಆದಷ್ಟು ಬೇಗ ನನಗೆ ನ್ಯಾಯ ಕೊಡಿಸಿ. CM ಸಿದ್ದರಾಮಯ್ಯ ಸರ್ಗೆ ನನಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಹೋಮ್ ಲೋನ್ದವ್ರ ಬಗ್ಗೆನಾಗ ಆ್ಯಕ್ಷನ್ ತೊಗೊಳ್ಬೇಕು ಖಂಡಿತವಾಗ್ಲೂ. ಯಾಕಂದರೆ ಬಡ ಹೆಣ್ಮಕ್ಳು ಹೋಮ್ ಲೋನ್ ಮಾಡಿರ್ತಾರೆ. ಏನೋ ಒಂದು ಮಾಡ್ಕೊಂಡು ಮನೆ ಮಾಡ್ಕೋಬೇಕಂತ ಮಾಡ್ಕೊಂಡಿರ್ತಾರೆ. ಅದ್ರ ಕಾರಣ ಗೊತ್ತಿಲ್ಲದೆ ಇಷ್ಟೆಲ್ಲ ರೂಲ್ಸ್ಗಳು ಗೊತ್ತಿಲ್ಲದೆ ಶಾಲೆ ಓದ್ಲಾರ್ದ ಹೆಣ್ಮಕ್ಳು ಏನು ಮಾಡ್ತಾರೆ ರೀ, ರೂಲ್ಸ್ ಗೊತ್ತಿರಲಾರ್ದೆ ಆಯ್ತಮ್ಮ ನಿಮಗೆಲ್ಲ ಮಾಡಿಕೊಡ್ತೀವಿ ಅಂತ ಮಾಡಿಕೊಡ್ತಾರೆ. ಮ್ಯಾನೇಜರ್ ಸರ್ಗಳು ಅವ್ರದ್ದು ಪೋಸ್ಟ್ ಸಲುವಾಗಿ ಮಾಡಿಕೊಟ್ಬಿಡ್ತಾರೆ. ಕೊಟ್ಟು ಅವ್ರು ಬದಲಿಯಾಗಿ ಹೋಗ್ಬಿಡ್ತಾರೆ. ಮತ್ತು ಬೇರೆಯವ್ರು ಬಂದು ವಿಪರೀತ ಟಾರ್ಚರ್ ಮಾಡ್ತಾರೆ. ನಿಮ್ಗೆ ಮೊದಲು ಹೇಳಿಲ್ಲ ಏನೋ ಚಾಟ್ ತೊಗೊಂಡಿಲ್ಲನೋ, ಯಾವ ಚಾಟನ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ನನಗೆ. ಆದರೆ ವಿಪರೀತ ಟಾರ್ಚರ್ ಮಾಡ್ಲಿಕ್ಕತ್ತಾರ. ಏನಂದರೆ ನನಗೆ ಇವಾಗ ಮೊನ್ನೆ 4 ಮಂದಿ ಬಂದಾರೆ, ನಿನ್ನೆ 4 ಮಂದಿ ಬಂದಾರೆ. ಕಂಟಿನ್ಯೂ ಈ ತಿಂಗಳು ಪೂರ ಕಂಟಿನ್ಯೂ ಮನೆ ಮುಂದೆ ಬರೋದು ಮಾನ ಮರ್ಯಾದೆ ಪ್ರಶ್ನೆ ಮಾಡ್ಲಿಕ್ಕತ್ತಾರ. ನಾ ಮನೆ ಮಾರ್ಟ್ಗೇಜ್ ಮಾಡಿ ಕೊಟ್ಟಿಗೇಸು ಲೋನು ಕರೆಕ್ಟ್ ಕಟ್ಕೊಂಡು ಹೋಗೇಸು 5 ತಾರೀಕು ಕಟ್ಟೋದು, ಲಾಸ್ಟ್ ಮಂತ್ ಕಟ್ಲಕತ್ತೀನಿ. ಕಟ್ಕೊಂಡು ಹೋಗ್ಲಿಕ್ಕಾಗಿ ಭೀ ನಾನು ಅವ್ರ ಕೈಲೇ ಇಷ್ಟೊಂದು ನರಕ ಅನುಭವಿಸ್ಲಕತ್ತೀನಿ. ಮಾನ ಮರ್ಯಾದೆ ನಂದು ಹೋಗ್ಲಕತ್ತದ. ಪೂರ್ತಿ ನನಗೇನೂ ಇಲ್ಲ, ಚೀ ಮಾರಿ ಹಾಕ್ಲಕತ್ತಾರ. ಹಂಗೆ ಆ ಟೇಜಿಗೆ ಅಷ್ಟು ಮಾಡ್ಲಕತ್ತಾರೆ ಹಿಂಸೆ. ಹಂಗಾಗಿಸಿಂದ ಏನು ಮಾಡಬೇಕಂತ ಗೊತ್ತಾಗ್ಲಾರ್ದೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಯಾರನ್ನ ವಕೀಲಿಗೆ ಭೀ ಇವತ್ತು ಮುಂಜಾನೆ ಕೇಳಿಗೆ ಇದು ಮಾಡಿದ್ರೆ ವಕೀಲ್ ಭೀ SP ಬಲ್ಲಿ ಗುಲ್ಬರ್ಗ ಹೋಗಂತ ಅಂತಾರೆ. ಒಬ್ಬಾಕಿ ಯಾರಿಗಾನ ಕರ್ಕೊಂಡು 5-6 ಮಂದಿ ಕರ್ಕೊಂಡು ಹೋಗಿ ಯಾರೂ ನನ್ನಿಂದ ಬರೋಲ್ಲ. ಹಂಗಾಗಿ ಒಬ್ಬಂಟಿ ಆಗಿದ್ದೀನಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಈ ವಿಡಿಯೋ ಶೇರ್ ಮಾಡಿ ಆದಷ್ಟು ಬೇಗ ನನಗೊಂದು ನ್ಯಾಯ ಕೊಡಿಸಿ, ನನ್ನ ಜೀವ ಉಳಿಸಿ. ಇಲ್ಲಾಂದರೆ ನನ್ನ ಜೀವ ಕೊಡೋ ಪರಿಸ್ಥಿತಿನ ತಂದಿಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಶೇರ್ ಮಾಡಿ ನನಗೆ ನ್ಯಾಯ ಕೊಡಿಸಿ ಪ್ಲೀಸ್. ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಲಿಕ್ಕತ್ತೀನಿ, ನನಗೆ ನ್ಯಾಯ ಕೊಡಿಸಿ ಪ್ಲೀಸ್. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ. ಯಾರಿಗೆ ಈ ವಿಡಿಯೋ ಸಿಗ್ತದ ನೋಡಿ, 1 ಸೆಕೆಂಡ್ ನೋಡಿಗೇಸಿ ನನ್ನ ಮಾತುಗಳು ಕೇಳಿಗೇಸಿ ನನಗೆ ನ್ಯಾಯ ಕೊಡಿಸಿ ಪ್ಲೀಸ್.